ನಮ್ಮ ಹತ್ರ ಅದು ದೇವ್ರ ಮುಂದೆ ನನಗೆ ಹತ್ಕೊಡು ಇತ್ಕೊಡು ಅಂತ ನಾವು ಕೇಳ್ತೇವೆ. ಮಾತುಕತೆಯ ನಡುವೆ ಅಥವಾ ಇನ್ಯಾವುದಾದರೂ ಸಾಮಾನ್ಯ ಸಂದರ್ಭಗಳಲ್ಲೇ ಶ್ರೀಮಾತೆಯವರ ಬಾಯಿಂದ ಹೊರಬರುತ್ತಿದ್ದ ಒಂದೊಂದು ಸಹಜ ನುಡಿಗಳಿಂದ ಅವರ ದೈವತ್ವ ತಾನಾಗಿ ಸೂಚ್ಯವಾಗುತ್ತಿದ್ದುಂಟು. ಅಂದ್ರೆ ಶ್ರೀಮಾತೆ ನೋಡಿ, ಮಾತುಕತೆಯ ನಡುವೆ ಅಥವಾ ಇನ್ಯಾವುದಾದರೂ ಸಾಮಾನ್ಯ ಸಂದರ್ಭಗಳಲ್ಲೇ ಶ್ರೀಮಾತೆಯವರ ಬಾಯಿಂದ ಅಚಾನಕ್ಕಾಗಿ ಕೆಲವು ನುಡಿಗಳು ಬರ್ತಾ ಇದ್ವು. ಆ ನುಡಿಗಳು ಶ್ರೀಮಾತೆಯವರ ದೈವತ್ವವನ್ನು ಪ್ರಕಟ ಮಾಡ್ತಾ ಇದ್ವು. ಒಮ್ಮೆ ಶೈಲಾಬಾಲ ಚೌಧರಿ ಎಂಬೊಬ್ಬಳು ಭಕ್ತೆ, ಅಮ್ಮ, ನೀವು ಠಾಕೂರರ ಜಪವನ್ನು ಹೇಳಿಕೊಟ್ಟಿದ್ದೀರಿ, ಆದರೆ ನಿಮ್ಮ ಜಪವನ್ನು ಹೇಗೆ ಮಾಡಲಿ ಎಂದು ಕೇಳಿದಳು. ನೋಡಿ ಹೇಳ್ತಾರೆ, ಒಬ್ಬ ಸ್ತ್ರೀ ಭಕ್ತೆ ಶೈಲಬಾಲ ಚೌಧರಿ ಎಂಬ ಭಕ್ತೆ, ಅಮ್ಮ, ನೀವು ಠಾಕೂರರು ಅಂದ್ರೆ ರಾಮಕೃಷ್ಣ ಜಪವನ್ನು ನೀವು ಹೇಳ್ಕೊಟ್ಟಿದ್ದೀರಿ. ಈಗ ಸಾಮಾನ್ಯವಾಗಿ ರಾಮಕೃಷ್ಣ ಆಶ್ರಮದಲ್ಲಿ ಯಾರೇ ದೀಕ್ಷೆ ತಗೊಂಡು ರಾಮಕೃಷ್ಣ ಮಂತ್ರವನ್ನು ಕೊಡ್ತಾರೆ. ಹಂಗೆ ಶ್ರೀಮಾತೆಯವರು ಸಹ ರಾಮಕೃಷ್ಣರ ಮಹಾಸಮಾಧಿಯ ನಂತರ ಭಕ್ತರಿಗೆ ರಾಮಕೃಷ್ಣ ಮಂತ್ರವನ್ನು ದೀಕ್ಷೆ ಕೊಡ್ತಾ ಇದ್ರು. ಹಾಗೆ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಕೇಳ್ತಾಳೆ, ಅಮ್ಮ, ನಿಮ್ಮ ಜಪವನ್ನು ಹೇಗೆ ಮಾಡಲಿ ನಾನು, ಯಾಕಂದ್ರೆ ಆ ನಾಮದಲ್ಲಿ ಶ್ರೀಮತಿ ಹೆಸರಿಗೆ ಬರಲ್ಲ ಅಲ್ವಾ ಎಂದು ಕೇಳಿದಳು. ಅದಕ್ಕೆ ಅವರು, ನನ್ನನ್ನು ಬೇಕಾದರೆ ರಾಧೆ ಅಂತ ಜಪ ಮಾಡಬಹುದು, ಅಥವಾ ಹೇಗೆ ಬೇಕರಿಸಿದಂತೆ ಇನ್ಯಾವುದಾದರೂ ದೇವಿ ಹೆಸರಿನಿಂದ ಜಪ ಮಾಡಬಹುದು, ಇಲ್ಲವೇ ಸುಮ್ಮನೆ ಅಮ್ಮ ಅಂತ ಜಪ ಮಾಡಿದರೂ ಸಾಕು ಎಂದು ಉತ್ತರಿಸಿದರು. ಸೀತಾರಾಧ ಅನ್ನಪೂರ್ಣ, ಸೀತಾರಾಧ ಅನ್ನಪೂರ್ಣ, ಕಾಯ ಪಡೆದ ಭುವಿಯು ಧನ್ಯ, ಸೀತಾರಾಧ ಅನ್ನಪೂರ್ಣ, ಕಾಯ ಪಡೆದ ಭುವಿಯು ಧನ್ಯ, ಪ್ರೇಮದಿಂದ ತಾಯಿಯೆಂದು, ಪ್ರೇಮದಿಂದ ತಾಯಿಯೆಂದು ಕರೆವ ಮನುಜ ಜಗದಿ ಮಾನ್ಯ, ಶಾರದ ರೂಪ ತಾಳಿ ಮಂದಿಗಳು ತಾಯಿ ಕಾಳಿ, ಶಾರದ ರೂಪ ತಾಳಿ ಅದನರಿತೆ ರಾಮಕೃಷ್ಣ, ಅದನರಿತೆ ರಾಮಕೃಷ್ಣ, ಪೂಜಿಸಿದರು ಭಾವತಾಳಿ, ಶಾರದ ರೂಪ ತಾಳಿ ಮಂದಿಗಳು ತಾಯಿ ಕಾಳಿ, ಶಾರದ ರೂಪ ತಾಳಿ. ಹಂಗೆ ಶ್ರೀಮಾತೆಯವರು ಕೊನೆಗೆ ಹೇಳ್ತಾರೆ ನೋಡಿ, ಶ್ರೀಮಾತೆಯವರು ಸೀತೆನೂ ಹೌದು, ರಾಧೆನೂ ಅವರು, ಮತ್ತೆ ಅನ್ನಪೂರ್ಣನೂ ಹೌದು, ಅಂದ್ರೆ ತಾಯಿ. ಹಾಗಾಗಿ ನೀನು ರಾಧಾ ಅಂತಾದ್ರೂ ಜಪ ಮಾಡು, ಅಥವಾ ಯಾವ್ದಾದ್ರು ದೇವಿ ಹೆಸರಿನ ನಾನು ಕರಿಬಹುದು, ಜಪ ಮಾಡ್ಬೋದು, ಅಥವಾ ಯಾವುದು ಗೊತ್ತಾಗ್ಲಿಲ್ಲ ಅಂದ್ರೆ ನೀನು ಅಮ್ಮ ಅಂತ ಜಪ ಮಾಡು ಸಾಕು ಅಂತ ಶ್ರೀಮಾತೆಯವರು ಆ ಶೈಲಾ ಬಾಲ ಚೌಧರಿ ಎಂಬುವಂತ ಒಬ್ಬ ಭಕ್ತೆಗೆ, ಸ್ತ್ರೀ ಭಕ್ತೆಗೆ ಹೇಳ್ತಾರೆ ಅಂತ ಹೇಳ್ತಾರೆ.